ಸೊ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸು. ಫಾರೆಸ್ಟ್ ಮೂವಿನ ಇವತ್ತು 2 ಗಂಟೆ 20 ನಿಮಿಷ ನಾನು ಥಿಯೇಟ್ರಲ್ಲಿ ಎಲ್ಲ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಿದೆ. ಖುಷಿ ಆಯ್ತು. ಪ್ರೇಕ್ಷಕಂತರ ನಾನು ನೋಡಿದೆ, ನಾನು ಆರ್ಟಿಸ್ಟ್ ಅಂತ ನೋಡಲಿಲ್ಲ. ತುಂಬ ಖುಷಿ ಆಯಿತು. ಫಸ್ಟ್ ಹಾಫ್ ಅಂತೂ ಫುಲ್ ಕಾಮಿಡಿ, ಸೆಕೆಂಡ್ ಹಾಫ್ ಒಂದು ಹಾರರ್ ಕಾಮಿಡಿ ಫೀಲ್ ಕೊಟ್ಟಿದ್ದೀವಿ. ಸೊ ಖುಷಿ ಆಗುತ್ತೆ. ಇನ್ನು ಜನಗಳು ಮೂವಿನ ನೋಡಬೇಕು, ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಚಿಕ್ಕಣ್ಣ, ನಾನು, ಅನೀಶು, ರಂಗಣ್ಣ, ರಘು ಸರ್, ಶರಣ್ಯ, ಅರ್ಚನಾ ಎಲ್ಲ ಸೇರಿ ಮಾಡಿ ಒಂದು ಎಂಟರ್ಟೈನ್ ಕೊಡೋಕ್ಕೆ ನಿಮಗೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಎಲ್ಲರಿಗೂ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಕ್ವಶನ್ ಇತ್ತ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ, ಚಿತ್ರಮಂದಿರಕ್ಕೆ ಪಿಕ್ಚರ್ ಬಂದು ನೋಡಿ. 100% ನಿಮಗೆಲ್ಲರಿಗೂ ಫಾರೆಸ್ಟ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. 100% ನೀವು ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಕಂಗ್ರಾಟ್ಸು. ಮೋಹನ್ ಸರ್ ಡ್ರೀಮ್ ಇದು. ನೆನಪಿದೆ ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ಮಾಡಿದ್ದು ಬಿಕಾಸ್ ಆಫ್ ಮೋಹನ್ ಸರ್. ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ದೆ ಎಲ್ಲವೂ. ಅಂದರೆ ಅವರು ಇದನ್ನು ಪ್ರಿಡಿಕ್ಟ್ ಮಾಡಿದರು, ಈ ಥರ ಬರುತ್ತೆ, ಈ ಥರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆನೂ ನೈಟು ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ. ನಮ್ದೇನಿದೆ ಈಗೆಲ್ಲ ಆಯಿತು, ಇಲ್ಲಿಂದ ಜನಗಳ ಕೈಲಿದೆ ಪಿಕ್ಚರ್. ಇಲ್ಲ ಇಲ್ಲಿ ಕತೆಗೆ ವೇಟೇಜ್ ಎಲ್ಲರೂ ಅದೇ ಅವ್ರು ನೀವು ಆ ಕ್ರೆಡಿಟ್ ಎಲ್ಲ ಕ್ರೆಡಿಟ್ ಸರ್. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕೊಡಬೇಕು ಮೋಸ್ಟ್ಲಿ. ಅಲ್ಲೇ ಸಿನಿಮಾ ನೋಡಿದ್ಮೇಲೆ ಎಲ್ಲಿಗೂ ಮೂಡ್ತಾ ಇರೋ ಪ್ರಶ್ನೆ ವೀರಪ್ಪನ್ ಕತೆ. ಬೀರಪ್ಪನ್ ಇನ್ಸ್ಪೈರ್ ಆಗಿರೋದು ನಿಜ. ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ಮಾಡಿರೋಂಥ ಅದು ಹೌದು. ಎಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ನಾಯಕರು, ಪ್ರತಿಯೊಬ್ಬ ಎಲ್ರಿಗೂ ಅಷ್ಟೇ, ನಾಟ್ ಓನ್ಲಿ ಕಲಾವಿದರು. ನಾವು ಹೇಳ್ತಿರ್ಬೋದು, ಒಂದು ಸಿನಿಮಾ ಆಗಬೇಕಂದ್ರೆ ಆಲ್ಮೋಸ್ಟ್ 150 ಜನ ಕೆಲಸ ಮಾಡಿದ್ರು. ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ಒಂದು ಹೂಡಿಕೆ ಆಗದು ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ. ಅದನ್ನು ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು. ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗಲಿ ಸೊ ಪಾರ್ಟ್ ಸರ್ ಬನ್ನಿ. ನೋಡೋದಕ್ಕಿಂತ ಈ ಥರ ವೈಬ್, ಜನ ಕೂಗೋದು, ಕಿರ್ಚೋದು, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದೇ ಖುಷಿ. ಸೊ ತುಂಬ ಖುಷಿ ಆಗ್ತದೆ. ನಿಮ್ಮ ಸೀನ್ಗಳು ಬಂದಾಗ ಥಿಯೇಟ್ರಲ್ಲಿ ತುಂಬ ಜನ ವಿಶಾಲ್ ಹೊಡೆದ್ರು. ಅಂದರೆ ಲಾಸ್ಟ್ ಡೈಲಾಗ್ ತಮಿಳ್ ಡೈಲಾಗ್ ಹೇಗೆ ಕಲ್ತ್ರಿ ಆ ತಮಿಳ್ ಡೈಲಾಗ್? ಇಲ್ಲ, ನಮ್ಮಮ್ಮ ಕುಂಭಕೋಣಂನಿಂದ, ತಮಿಳ್ನಾಡುವಿಂದನೇ. ಸೊ ನನಗೆ ತಮಿಳ್ ಬರುತ್ತೆ. ನಮ್ಮ ಮನೇಲಿ ಕನ್ನಡ ಮಾತಾಡೋದು, ಬಟ್ ನಮ್ಮಮ್ಮ ಓದಿದ್ದು ಬರ್ದಿದ್ದೆಲ್ಲ ತಮಿಳು. ಸೊ ನನಗೆ ತಮಿಳ್ ಈಸಿ ಆಯಿತು ಅಂತ ಅವರು ತಮಿಳ್ ಡೈಲಾಗ್ಸ್. ಇವಾಗ ಅನೀಶ್ ಅವ್ರು ತೆಲುಗು ಮಾಡಿದಲ್ವಾ, ಅವ್ರು ತೆಲುಗು ಬರುತ್ತೆ ಅಂತ. ಚಿಕ್ಕಣ್ಣಂಗೆ ಚಾಲೆಂಜು ಇಂಗ್ಲೀಷಲ್ಲಿ ಮಾತಾಡೋದು, ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ ಎಲ್ಲ ಫೈಟು ಇದೇ ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಮಾಡಿರೋದು. ರವಿವರ್ಮ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಏನು ಪಲ್ಟಿ ಓಡಿಸಿ ಮರದ ಮೇಲೆ ಎಸ್ದು ಎಲ್ಲ ಮಾಡಿದ್ರು. ಬಟ್ ಅವ್ರು ಹೇಳಿದ್ದ ಎಲ್ಲ ನಾನು ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಅವೆಲ್ಲ ನೋಟಿಸ್ ಮಾಡಿದ್ದೀರಾ ಅಂತ ನಾವು ಎಷ್ಟು ಮಾಡಿದ್ದೀವಿ. ಕಾಡೊಳಗೆ ಓಡಾಡ್ಬೇಕಾದ್ರೆ ಅದೇ ಸರ್ ತುಂಬ ಕಷ್ಟ ಇರುತ್ತೆ. ಹಾವು ಅದು ಇದು ಎಲ್ಲ ಮಧ್ಯ ಕಾಣಿಸ್ಕೋತಾ ಇತ್ತು ನಮಗೆ. ಬಟ್ ಆಲ್ಸೋ ಅವರು ಪ್ರಿಕಾಷನ್ಸ್ ತೊಗೊಂಡಿದ್ರು ಪ್ರೊಡಕ್ಷನ್ ಸೈಡಿಂದ. ಸೊ ಅಷ್ಟೊಂದೇನು ಚೆನ್ನಾಗೇ ಇದ್ದೀವಿ ಅಂದರೆ ಏನೂ ಆಗಿಲ್ಲ ಅಂತ ಅರ್ಥ. ನಂಗೆ ಬರಲ್ಲ ಸರ್, ಮರ್ತೋಗಿದೆ. ತುಂಬ ಹಿಂದೆ ಶೂಟ್ ಮಾಡಿದ್ದು. ನೋಡಿ, ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಂಗೆ ಐಡಿಯಾ ಇದೆ ಸರ್, ಪ್ರೊಡಕ್ಷನ್ ಸೈಡಿಂದ ಕನ್ಫರ್ಮೇಷನ್. ಫಾರೆಸ್ಟ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ದಯವಿಟ್ಟು ನಿಮ್ಮ ಹತ್ರ ಚಿತ್ರಮಂದಿರದಲ್ಲಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಏನು ಟೈಮಿಂಗ್, ಸೂಪರ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾಯಿದೆ. ಇದು ನನ್ನ ಸುಮಾರು ವರ್ಷಗಳಿಂದ ಕನಸು. ಒಂದು ದೊಡ್ಡ ಸಿನಿಮಾ, ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಮಾಡೋಕ್ಕೆ ಒಂದು ಆಸೆ ಪಟ್ಟೆ. ಅದಕ್ಕೆ ಕಲಾವಿದರು ಬೇಕಿತ್ತು. ಅನೀಶ್ ಸರು, ಚಿಕ್ಕಣ್ಣ, ಗುರುನಂದನ್ನು, ಆಮೇಲೆ ರಂಗಣ್ಣ, ರಘು ಸರ್. ನಾನೇನು ಕನ್ಸ್ಕೊಂಡಿದ್ವಿ, ನಾನು ನಮ್ಮ ರೈಟ್ರು ಸತ್ಯ ಶೌರ್ಯ ಸಾಗರ್, ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ. ಇದಕ್ಕೆಲ್ಲ ನೀವು ಕಾರಣ. ಹೌದು,
ಅಲ್ಲ ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ಗಳಲ್ಲ, ಕೆಲವು ಕೇಳಿರ್ತೀವಲ್ಲ ಈ ಥರ ನಡೆದಿದೆ, ಈ ಥರ ಆಗಿದೆ, ಆ ಕಲ್ಪನೆಯಲ್ಲಿ ಮಾಡಿರೋ ಇನ್ಸ್ಪೈರ್ ತೊಗೊಂಡು ಮಾಡಿರೋಂಥ ಕತೆ. ಓವರಾಲಾಗಿ ವೀರಪ್ಪನಿಗೂ ಇವ್ರಿಗೂ ಡೈರೆಕ್ಟಾಗಿ ಯಾವುದು ಲಿಂಕ್ ಇಲ್ಲ. ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಹೊಸ ಕ್ಯಾರೆಕ್ಟರ್ದು ಬೀರ ಅನ್ನೋ ಕ್ಯಾರೆಕ್ಟರ್. ಖಂಡಿತ ನಾವು ಅದೇ ಒಂದು ಯಾವುದೇ ಆದಂಥ ಏನೋ ಬೇರೆ ಮನಸ್ಸಿಗೆ ಬರಬಾರ್ದು, ಒಂದು ನೀಟ್ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಕೊಡಬೇಕು ಅಂತಲೇ ಪ್ಲಾನ್ ಮಾಡಿದ್ದು ಐಡಿಯಾ. ಸಾರಿ ಎಸ್ ಇಲ್ಲ ನಾನು ಆ್ಯಕ್ಚುಲಿ ಬಾಂಬೆ ಮಿಡಾಯ್, ಡಬಲ್ ಇಂಜನ್ನು ಏನು ಸಿನಿಮಾಗಳು 3 ಜನ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಹ್ಯಾಂಡ್ಲ್ ಮಾಡ್ತಾಯಿದೆ. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದದೇ ಆದಂಥ ವ್ಯಾಲ್ಯೂ ಕೊಟ್ಕೊಂಡು ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದೀವಿ. ಇದಕ್ಕೆ ಆದಂಥ ಒಂದು ಸುಮಾರು 1.5 ವರ್ಷ ಸ್ಕ್ರಿಪ್ಟ್ ಮಾಡಿದ್ದೀವಿ. ಯಾವುದೋ ಒಂದು ಮಲ್ಟಿ ಸ್ಟಾರ್ ಮಾಡಬೇಕಾದ್ರೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಸ್ಕ್ರಿಪ್ಟ್ ಮಾಡ್ಕೊಂಡು ಪಾರ್ಟು ಬರುತ್ತೆ. ಥ್ಯಾಂಕ್ ಯು.